ನೀವು ಹೇಳುವ ಹಾಗೆ ಬಾಲನವರೇ ಮಾಸ್ಕ್ ಮ್ಯಾನ್ ಅನ್ನುವಂಥ ಈ ಚೆನ್ನಯ್ಯ ಈ ಹಿಂದೆ ಆ ವ್ಯಕ್ತಿ ಕೊಟ್ಟಂತ ಹೇಳಿಕೆಗಳು ಅಂದ್ರೆ ಇಲ್ಲಿ ಅನೇಕ ಹೆಣಗಳನ್ನ ನಾನು ಹೂತಾಕಿದ್ದೀನಿ, ಅಪರಿಚಿತ ವ್ಯಕ್ತಿಗಳ ಶವ ಇಲ್ಲಿದೆ ಅಂತ ಆ ವ್ಯಕ್ತಿ ಎಲ್ಲ ಮಾತನಾಡಿದ್ದು. ಅದಾದ ನಂತರ ಆ ವ್ಯಕ್ತಿ ಮಾತನಾಡಿದಂಥ ಮಾತುಗಳು ನನ್ನ ವಿರುದ್ಧ ಇಂಥದ್ದೊಂದು ಒತ್ತಡದ ಕಾರಣಕ್ಕಾಗಿ ಇಂಥ ಹೇಳಿಕೆಗಳು ಬಂತು ಅಂತ. ಆವಾಗ ಏನಂತ ಬಂತು, ಇದೊಂದು ಷಡ್ಯಂತ್ರವಾಗಿ ಕನ್ವರ್ಟ್ ಆಗ್ತಾ ಇದೆ ಅಂತ. ಈಗ ನಿಜ ಒಂದೇ, ಅದನ್ನು ನೀವು ತನಿಖೆ ಮಾಡಬೇಕು. ಈಗ ಎಲ್ಲಿದ್ದಾನೆ ಅವನು, ಎಲ್ಲಿ ಕೆಲಸ ಮಾಡ್ತಾನೆ, ಈಗ ಅವ್ನಿಗೆ ಸಂಬಳ ಯಾರು ಕೊಡೋದು, ಅವನು ಆ ಏರಿಯಾ ಬಿಟ್ಟು ಹೋಗಬಾರ್ದಂದು ಆದೇಶ ಇದೆ, ಅವನ ಹತ್ರ ಯಾರು ಮಾತಾಡಿದ್ದು, ಅವನು ಜೈಲಲ್ಲಿ ಇದ್ದಾಗ ಯಾರು ಹೋಗಿದ್ದು, ಈಗ ಎಲ್ಲಿದ್ದಾನೆ ಅವನು? ಓಕೆ, ಹೇಳಿ ನೀವು, ಅವನು ಎಲ್ಲಿದ್ದಾನೆ, ಯಾರು ಕಂಟ್ರೋಲಲ್ಲಿದ್ದಾನೆ, ಅವನಿಗೆ ಊಟ ಯಾರು ಹಾಕ್ತಾರೆ ಅಂದರೆ ಗೊತ್ತಾಗುತ್ತೆ ಎಲ್ಲ. ಅಂದ್ರೆ ಆ ವ್ಯಕ್ತಿ ಹಿಂದೆ ಬೇರೊಬ್ರು ಇದ್ದಾರೆ ಅಂತ ನಿಮ್ಮ ವಾದ? ಬೇರೆ ಒಬ್ರು ಇದ್ದಾರೆ. ಈಗ ಅವನಿಗೆ ಸಂಬಳ ಕೊಡೋರು ಯಾರು, ಎಲ್ಲಿ ಕೆಲಸ ಮಾಡ್ತಾನೆ, ನೀವೇ ಹೇಳ್ಬಿಡಿ ಅಲ್ವಾ. ನಾನು ಯಾಕೆ ಹೇಳಬೇಕು, ನೀವು ಹೇಳಿ, ತನಿಖೆ ಮಾಡಿ. ಜಗಜ್ಜಾಹೀರಾಗ್ಬಿಡುತ್ತಲ್ಲ, ನೀವೇ ಹೇಳಿದಾಗ. ಈಗ ಅವ್ರು ಹೇಳ್ತಾರೆ ಇವರ ಹಿಂದೆ ಒಂದು ಟೀಮ್ ಇತ್ತು, ಆ ವ್ಯಕ್ತಿಯ ಕಾರಣಕ್ಕಾಗಿ ಅವರೆಲ್ಲ ಆರೋಪ ಮಾಡಿದ್ರು, ನಿಮ್ಮ ವಿರುದ್ಧ ನೇರ ಆರೋಪಗಳು ಟೀಮ್ ಬಂದಿವೆ. ಇತ್ತು, ಓಕೆ, ಟೀಮ್ ಇತ್ತು, ಲಾಯರ್ಗಳಿದ್ರು, ಡೆಲ್ಲಿಗೆ ಹೋದ, ಡೆಲ್ಲಿಯಿಂದ ಬಂದ, ಅವರ ಜೊತೆಗೆ ಒಬ್ಬ ಮಹಿಳೆ ಕೂಡ ಇದ್ರು, ಎಲ್ಲ ಆಯಿತು. ಆಮೇಲೆ ಅದೇ ಅವನು ಏನು ದೂರು ಕೊಟ್ಟನೋ ಆ ವಿಚಾರ ಬೇರೆ, ಇವನ್ನ ಬಂಧಿಸಿದ್ದು ಬೇರೆ, ಎರಡು ಕನ್ಫೆಷನ್ ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಮಾಡೋಕ್ಕಾಗತ್ತಾ? ಎಸ್, ಅಲ್ಲಿ ಒಂದು ಹೇಳಿದ್ದಾನೆ, ಇಲ್ಲಿ ಒಂದು ಹೇಳಿದ್ದಾನೆ. ಓಕೆ, ಅಲ್ಲಿ ಹೇಳಿದಾಗ ಅವನ ಜೊತೆ ಯಾರಿದ್ದಿದ್ದು, ಇಲ್ಲಿ ಹೇಳಿದಾಗ ಯಾರು. ಈಗ ಒಂದು ಕಾಲದಲ್ಲಿ ಒಂದು ಮನುಷ್ಯನಿಗೆ ಎರಡು ಕಿವಿ, ಎರಡು ಕಣ್ಣು, ಒಂದು ಮೂಗಿತ್ತು. ಈಗ CDR ಅಂದರೆ ಲಕ್ಷ ಕಿವಿ, ಲಕ್ಷ ಕಣ್ಣಿದೆ, ಲಕ್ಷ ಮೂಗಿದೆ, ಆಯಿತಾ? ಈಗ ಇದೆಲ್ಲ ಗೊತ್ತಿ ಎಲ್ಲರಿಗೂ. ತನಿಖೆ ಮಾಡಿ, ಯಾಕೆ ಮಾಡ್ತಾ ಇಲ್ಲ? ಪಾಯಿಂಟಿಗೆ ಬರೋಣ. ಈಗ ಸುಪ್ರೀಂ ಕೋರ್ಟ್ ವಿಚಾರಕ್ಕೆ ಬರೋಣ ಸರ್. ಕರ್ನಾಟಕ ಹೈಕೋರ್ಟ್ ಈ ಹಿಂದೆ ಮರು ತನಿಖೆಗೆ ಹೋಗಬೇಕು ಅಂತ ಏನು ಅರ್ಜಿ ಹೋದಾಗ ಕರ್ನಾಟಕ ಹೈಕೋರ್ಟ್ ಹೇಳಿತ್ತು, ಗೋಲ್ಡನ್ ಪೀರಿಯಡ್ ಅಲ್ಲಿ ಸಾಕ್ಷ್ಯಗಳು ಹಾನಿಯಾಗಿದ್ದರ ಕಾರಣಕ್ಕಾಗಿ ಇದರ ಮರು ತನಿಖೆ ಅಸಾಧ್ಯ ಅಂತ ಹೇಳಿತ್ತು. ಇವತ್ತು ಸುಪ್ರೀಂ ಕೋರ್ಟ್ ಆ ನಿಟ್ಟಿನಲ್ಲಿ ಆಲೋಚನೆ ಮಾಡ್ತಾ ಇದೆ. ಇದರಲ್ಲಿ ಜಯ ಸಿಗ್ತಾ ನಿಮಗೆ? ಈಗ ಜಯ ಸಿಗೋ ಸಾಧ್ಯತೆ ಇದೆ. ಯಾವ ತಿರುವು ತಗೊಳುತ್ತೆ ಇದು, ಎಲ್ಲರೂ ಕೈ ಜೋಡಿಸ್ಬೇಕು, ಸರ್ಕಾರ ಕೈ ಜೋಡಿಸ್ಬೇಕು, ತನಿಖೆ ಅಧಿಕಾರಿಗಳು ಕೈ ಜೋಡಿಸ್ಬೇಕು. ಈಗ ವಿನಯ್ ಕುಲಕರ್ಣಿ ಸಾಕ್ಷಿಗಳಿದ್ದರು, ತದನಂತರ ಕೋರ್ಟಲ್ಲಿ ಚಾರ್ಜ್ ಫ್ರೇಮ್ ಆಯಿತು, ಸಾಕ್ಷಿಗಳು ಹೇಳಿದರು, ಆ ಸಂದರ್ಭದಲ್ಲಿ ಮರುತನಿಖೆ ಆಯಿತು, ಕನ್ವಿಕ್ಷನ್ ಆಯಿತು. ಕನೆಕ್ಷನ್ ಡಿಸ್ಕನೆಕ್ಷನ್ ಕನೆಕ್ಟ್ ಆಗಬೇಕು. ಕನೆಕ್ಟು ಬರೀ ಒಂದು ಆ್ಯಂಗಲಲ್ಲಿ ಕನೆಕ್ಟ್ ಆಗೋದಿಲ್ಲ, 1000 ಆ್ಯಂಗಲ್ ಇದೆ. ಒಂದು ಆ್ಯಂಗಲಲ್ಲಿ ಕನೆಕ್ಟ್ ಆದರೆ ಕನೆಕ್ಟ್ ಆಯಿತು. ಈಗ ನಾನು ಇಲ್ಲಿ ಬಂದಿದ್ದೀನಿ, ಇಲ್ಲಿ ಕೂತಿದ್ದೀನಿ, ನಾನು ಕೈ ಇಲ್ಲಿಡ್ತೀನಿ, ಇಲ್ಲಿ ನಂದು DNA ಇದೆ, ಆಯಿತಾ? ಓಕೆ. ಸೊ ಒಬ್ಬರು ಬಂದು DNA ಲಿಫ್ಟ್ ಮಾಡಲ್ಲ, ಇನ್ನೊಬ್ಬರು ನಾನು ಬಂದಿದ್ದೀನಾ ಇಲ್ವಾ ನನ್ನ CDRಲ್ಲಿ ಗೊತ್ತಾಗುತ್ತೆ. ನಾನು ZTV ಚಾನೆಲ್ಗೆ ಹೋಗಿಲ್ಲ ಅಂತ ಹೆಂಗೆ ಹೇಳೋಕ್ಕಾಗತ್ತೆ? ಸಿ, ದೆರ್ ಆರ್ ಸೋ ಮೆನಿ ವೇಸ್ ಟು ಕನೆಕ್ಟ್ ಮಾಡೋಕ್ಕೆ ತನಿಖಾಧಿಕಾರಿಗಳು ಇದ್ದಾರೆ, ಸೈನ್ಸು ಇದೆ, ಕನೆಕ್ಟ್ ಮಾಡಬೇಕು. ಈ ಚೈನ್ ಆಫ್ ಕಸ್ಟಡಿ ಇಲ್ಲದಂಥ ವಸ್ತುಗಳನ್ನು DNA ಗೆ ಒಳಪಡಿಸಿದ್ರೆ ಅದಕ್ಕೆ ನ್ಯಾಯ ಸಿಗುತ್ತಾ? ಇದು ಚೈನ್ ಆಫ್ ಕಸ್ಟಡಿ ಈಸ್ ಒನ್ ಡಿಫೆನ್ಸ್, ಚೈನ್ ಆಫ್ ಕಸ್ಟಡಿ ಈಸ್ ಒನ್ ಅಫೆನ್ಸ್. ನಾಟ್ ಓನ್ಲಿ ಚೈನ್ ಆಫ್ ಕಸ್ಟಡಿ, ದೆರ್ ಆರ್ ಕನೆಕ್ಷನ್ ಆ್ಯಂಡ್ ಡಿಸ್ಕನೆಕ್ಷನ್. ಈಗ ಚೈನ್ ಆಫ್ ಕಸ್ಟಡಿ ಈಗ ಗನ್ನು ಯೂಸ್ ಮಾಡಿ ಶೂಟ್ ಮಾಡ್ತಾರೆ, ಗನ್ನು ಡಿಸ್ಮ್ಯಾಂಟಲ್ ಮಾಡಿ ಒಂದೊಂದು ಪಾರ್ಟ್ ಒಂದೊಂದು ಕಡೆ ಬಿಸಾಕ್ತಾರೆ. ಈಗ 3 ಸಮುದ್ರಗಳು ಸೇರೋ ಜಾಗದಲ್ಲಿ ಬಿಸಾಕ್ತಾರೆ, ಎಲ್ಲಿ ಸಿಗುತ್ತೆ ಅದು? ಹಾಗಂದರೆ ಕನ್ವಿಕ್ಷನ್ ಆಗೋದಿಲ್ವಾ? ಡೆಡ್ ಬಾಡಿನ ಪೀಸ್ ಮಾಡಿ ಸುಟ್ಟಾಕ್ಬಿಡ್ತಾರೆ, ಓಕೆ, ಏನು ಸಿಗೋದಿಲ್ವಾ? ಹೌ ಯು ಇನ್ವೆಸ್ಟಿಗೇಟ್, ಹೌ ಯು ಕನೆಕ್ಟ್. ಈಗ ನಾನು ಡಿಫೆನ್ಸ್ ಲಾಯರು, ಹೌ ಐ ಡಿಸ್ಕನೆಕ್ಟ್. ಕನೆಕ್ಷನ್, ಡಿಸ್ಕನೆಕ್ಷನ್, ಕನ್ಸ್ಟ್ರಕ್ಷನ್, ಡಿಸ್ಟ್ರಕ್ಷನ್. ಓಕೆ, ಅದು ಒನ್ ಡೈರೆಕ್ಷನ್ ಅಲ್ಲ, 1000 ಡೈರೆಕ್ಷನಲ್ಲಿ. ಅಂದರೆ ನೀವು ವಿನಯ್ ಕುಲಕರ್ಣಿ ಪ್ರಕರಣದಲ್ಲಿ ಕನೆಕ್ಷನ್ ಆಗಿದೆ, ಈ ಪ್ರಕರಣದಲ್ಲಿ ಡಿಸ್ಕನೆಕ್ಟ್ ಆಗ್ತಿದೆ ಅನ್ನೋದು ನಿಮ್ಮ ವಾದ? ಅದು ಒಂದು ಎಕ್ಸಾಂಪಲ್ ಕೊಟ್ಟೆ. ಓಕೆ, ಎಕ್ಸಾಂಪಲ್ ಕೊಟ್ಟೆ ಅಷ್ಟೇ. ಅಂದರೆ ಎಕ್ಸಾಂಪಲ್ ಅಂದರೆ ಹೆಂಗೆ ವಿವರಿಸ್ತೀರಿ ನೀವು ಅದನ್ನು? ಅದರಲ್ಲಿನೂ ಸುಪ್ರೀಂ ಕೋರ್ಟು ಮರುತನಿಖೆ ಇಲ್ಲ ಅಂತ ಹೇಳಿದರು, ಓಕೆ, ಹೈಕೋರ್ಟು ಮರುತನಿಕೆ ಇಲ್ಲ ಅಂದರು. ಸರ್ಕಾರ ಬಂದ ಮೇಲೆ ಮರುತನಿಕೆ ಮಾಡಿದರು. ಸಿದ್ದರಾಮಯ್ಯವರು ಯಾಕೆ ಮಾಡಿಲ್ಲ?
ಅಂದ್ರೆ ಸರ್ಕಾರ ಸಿದ್ಧ ಆಗ್ಬೇಕು ಅನ್ನೋದು ನಿಮ್ಮ ವಾದ. ಯಾಕೆ ಸಿದ್ದರಾಮಯ್ಯ ಮಾಡಿಲ್ಲ, ಯಾಕೆ ಬೊಮ್ಮಾಯಿ ಮಾಡಿಲ್ಲ, ಯಾಕೆ ಕುಮಾರಣ್ಣ ಮಾಡಿಲ್ಲ,